ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್. ಬನ್ನಿ ಫ್ರೆಂಡ್ಸ್, ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ವಿಡಿಯೋದಲ್ಲಿ ಏನು ವಿಶೇಷತೆ ಇದೆ ಅಂತ ನೋಡೋಣ. ಬನ್ನಿ ಫ್ರೆಂಡ್ಸು, ನಮ್ಮನೆ ಇವತ್ತು ಸಂತೆಯಿಂದ ಮಟನ್ ತಂದಿದ್ದಾರೆ. ನಮ್ಮ ಮನೆಯವರು ಮಟನ್ ಸಾರು ಮಾಡಬೇಕಂತೆ. ಅದಕ್ಕೆ ಸಮೀರಿಗೆ ಈಗ ಮಟನ್ ಸಾರು ಮಾಡಿಕೊಡೋಷ್ಟಲಿಗೆ ಸ್ವಲ್ಪ ಲೇಟ್ ಆಗುತ್ತೆ. ಅದೇ ಹಾಗೆ ಇದು ಗ್ಯಾಸ್ ಮೇಲೆ ಇಟ್ಟರೆ ಅದ್ರ ನೀರು ಹಾಕೊಂಡು ತಿನ್ನಂತಿ ಅಂತ ಹೇಳಿದ್ದೆ. ಹ್ಞೂ ಅಂತ. ಅವನಿಗೆ ತುಂಬ ಇಷ್ಟ ಫ್ರೆಂಡ್, ಬರೀ ನೀರು ಹಾಕೊಂಡು ತಿನ್ಬೇಕಂದ್ರೆ. ಸಾರು ಮಾಡೋಕ್ಕಿಂತನೂ ಬರೀ ಅದು ಮಟನ್ ಬೇದಿರುತ್ತಲ್ಲ, ನೀರು ಹಾಕೊಂಡು ತಿನ್ನೋಕೆ ತುಂಬ ಇಷ್ಟಪಡ್ತಾನೆ. ಅದಕ್ಕೆ ಸ್ವಲ್ಪ ಉಪ್ಪು ಅರಿಶಿನ ಪುಡಿ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಒಂದು 4-5 ಸೀಟೆ ಹೊಡೆಸ್ಬಿಡ್ತೀನಿ. ನೀರು ಕೂಡ ಹಾಕೊಂಡು ತಿಂದರೆ ಆಮೇಲೆ ಸಾರು ಮಾಡೋಕ್ಕೆ ಬರುತ್ತೆ ಅಂತ ಹೇಳಿದ್ದೀನಿ. ನೋಡಿ ಫ್ರೆಂಡ್, ಈಗ ಇಷ್ಟು ಮಟನ್ ತಂದಿದ್ದಾರೆ ನಮ್ಮ ಫ್ರೆಂಡ್. 1 kg ಅಷ್ಟು ಮಟನ್ ತಂದಿದ್ದಾರೆ ನಮ್ಮ ಮನೆಯವರು. ಇದರಲ್ಲಿ ಒಂದು ಸ್ವಲ್ಪ ನೋಡಿ ಕೊತ್ತಂಬರಿ ಸೊಪ್ಪು, ಉಪ್ಪು, ಅರಿಶಿನ ಪುಡಿ, ಎಣ್ಣೆ ಹಾಕಿ ಈಗ ಗ್ಯಾಸ್ ಮೇಲೆ ಚೆನ್ನಾಗಿ ಒಂದು 5-6 ಸೀಟೆ ತಗೊತೀನಿ ಫ್ರೆಂಡ್. ಈಗ ನೀರು ಸಮೀರ್ ಹಾಕೊಂಡು ತಿನ್ನೋಕೆ ಇಷ್ಟಪಡ್ತಾನೆ, ಅದಕ್ಕೆ ಇಟ್ಬಿಡ್ತೇನೆ. ಈಗ ನೋಡಿ ಫ್ರೆಂಡ್, ಈಗ ಇಟ್ಬಿಟ್ಟೆ ಕುಕ್ಕರ್ನ. ಇಲ್ಲಿ ನೋಡಿ, ನಾನು ಇಲ್ಲಿ ಕೆಳಗಡೆ ಆ ಕಡೆ ಹೋಗಿ ಸ್ವಲ್ಪ ಮಟನ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಬರೋಷ್ಟಲಿಗೆ ಎಲ್ಲ ಹಾಲು ಉಕ್ಕಿ ಬಿದ್ದುಬಿಟ್ಟಿದೆ ಫ್ರೆಂಡ್. ನೋಡಿ, ಅರ್ಧ ಲೀಟ್ರ್ ಹಾಲಲ್ಲಿ ಇಷ್ಟು ಹಾಲು ಉಳಿದಿದೆ. ನೋಡಿ ಯಾವ ಥರ ಉಕ್ಕಿದೆ ಅಂತ. ನಮ್ಮ ಮಿನ್ನುಗೆ ತರಿಸ್ತೇವ್ರಿಯಪ್ಪ ನಾವು. ನಮ್ಮ ಟೀ ಮಾಡ್ಕೊಂಡು ಕುಡಿಯೋದ್ರಿಂದ ಅಷ್ಟೇ ನಮಗೆ ಇದಿಲ್ಲ. ನಮಗೆ ಮಿನ್ನುಗೋಸ್ಕರ ನಾವು ತರಿಸ್ಲೇಬೇಕು. ಅವನಿಗೆ ಹಾಲು ಇಡಲೇಬೇಕು, ಇಲ್ಲಾಂದರೆ ಅವನು ಉಪವಾಸ ತಿರ್ಗೋದು ನನಗೆ ನೋಡೋಕ್ಕಾಗಲ್ಲ ಫ್ರೆಂಡ್. ಇಲ್ಲ ಅಂದರೆ ನಾನು ಬಿಡೋಲ್ಲ, ಹಿಂದೆ ಮುಂದೆ ಸತಿ ಬಿಡೋಲ್ಲ ಫ್ರೆಂಡ್. ಅವನಿಗೆ ಹಾಲು ಬೇಕೇ ಬೇಕು. ನೋಡಿ, ಅವನಿಗೋಸ್ಕರ ನಾವು ಒಂದು ಸ್ವಲ್ಪ ಅಷ್ಟೇ ಚಾಗೆ ಯೂಸ್ ಮಾಡ್ಕೊತೀವಿ, ಉಳಿದಿದ್ದೆಲ್ಲ ನಮ್ಮ ಮಿನ್ನುಗೋಸ್ಕರನೇ. ಏನು ಮಾಡ್ತೀರಾ, ಅವನು ಒಂದು ಮಗು ಇದ್ದಂಗೆ ಸಾಕಿದ್ದೀವಿ ಅಂದರೆ ಅವನು ಉಪವಾಸ ಇಡೋಕ್ಕಾಗುತ್ತಾ ಫ್ರೆಂಡ್. ಅದು ಇದು ಹೊರಗಡೆ ತಿಂತಾನೆ, ಆದರೂ ಅವನಿಗೆ ಹಾಲಿನ ರೂಢ ಇದೆಯಲ್ಲ, ಹಾಲು ಬೇಕೇ ಬೇಕು. ಏನು ತಿಂದರೂ ಹಾಲು ಅವನಿಗೆ ಬೇಕೇ ಬೇಕು. ಅವನಿಗೋಸ್ಕರ ತಿಂಗಳಿಗೆ ಒಂದು 600 ರೂಪಾಯಿ ಹಾಲು ಕೊಡಲೇಬೇಕು. ನೋಡಿ, ಪ್ರಾಣಿಗೆ ಮಾಡಿದರೆ ಎಲ್ಲೂ ಹೋಗೋಲ್ಲ ಫ್ರೆಂಡ್ಸ್. ಅದಕ್ಕಾಗಿ ನಾನು ಪ್ರಾಣಿಗೆ ಆಗಿ ನಾನು ಇಷ್ಟಪಟ್ಟು ಮಾಡ್ತೇನೆ. ನೋಡಿ ಫ್ರೆಂಡ್, ಈಗ ಮಟನ್ನು ಬೆಂದು ಬಂದಿದೆ. ನೋಡಿ, ಈ ಥರ ನೀರು ಸಮೀರ್ ಹಾಕೊಂಡು ತಿನ್ನೋಕೆ ತುಂಬ ಇಷ್ಟಪಡ್ತಾನೆ. ನೋಡಿ ಚೆನ್ನಾಗಿ ಬೆಂದಿದೆ ಅಂತ. ಈಗ ಮಸಾಲೆ ಅರೆದು ಅವನಿಗೆ ಒಂದು ಸ್ವಲ್ಪ ನೀರು ತೆಗೆದುಕೊಟ್ಟು ಮಸಾಲೆ ಅರೆದು ಸಾರು ಮಾಡಿಬಿಡ್ತೀನಿ. ನೋಡಿ ಫ್ರೆಂಡ್ಸ್, ಈಗ ಮಟನ್ ಸಾರು ಮಾಡೋಕೆ ನಾನು ಇಲ್ಲಿ ಏಲಕ್ಕಿ, ಲವಂಗ, ಬೆಳ್ಳುಳ್ಳಿ, ಕೊತ್ತಂಬರಿ ಎಲ್ಲ ತಗೊಂಡಿದ್ದೀನಿ. ಕೊಬ್ಬರಿ, ಈರುಳ್ಳಿ, ಟಮಾಟಿ ಹಣ್ಣು, ಹಸಿಮೆಣಸಿನ್ಕಾಯಿ ಎಲ್ಲ ಹುರಿದು ಸಾರು ಮಾಡ್ತೀನಿ ಫ್ರೆಂಡ್. ಈಗ ಮಟನ್ ಸಾರು ಒಂದು ಸ್ವಲ್ಪ ಸಂತೆ ತೆಗಿಬೇಕು. ಎಲ್ಲ ಕರೆಕ್ಟಾಗಿ ಫ್ರಿಜ್ಜಲ್ಲೆಲ್ಲ ತೊಳೆದಿಟ್ಟಿದ್ದೀನಿ. ಎಲ್ಲ ಹಾಕಿ ಫ್ರಿಜ್ಜಲ್ಲಿ ಜೋಡಿಸಿಡಬೇಕು. ಅದೊಂದು ಸ್ವಲ್ಪ ಕೆಲಸ ಇದೆ ಫ್ರೆಂಡ್. ಈಗ ಸಾರು ಆದಮೇಲೆ ಅದನ್ನೇ ಮಾಡಬೇಕು. ಭಾನುವಾರ ದಿನ ಬರೀ ಅದರಲ್ಲೇ ಕಳೆದೋಗುತ್ತೆ ನೋಡಿ. ಅದನ್ನು ಜೋಡಿಸ್ಬೇಕು, ಇದನ್ನು ಜೋಡಿಸ್ಬೇಕು, ಅದನ್ನೇ ಇದನ್ನು ತೊಳಿಬೇಕು ಅಂತ ಬರೀ ಕ್ಲೀನ್ ಮಾಡೋದ್ರಲ್ಲೇ ಭಾನುವಾರ ಅಂತೂ ಇಡೀ ದಿನ ಹೋಗ್ಬಿಡುತ್ತೆ ಫ್ರೆಂಡ್. ನಮ್ಮದಂತೂ ಒಂದು ದಿನವೂ ಫ್ರೀ ಆಗಿ ಕುಂದ್ರಾಕೆ ಟೈಮೇ ಸಿಗೋಲ್ಲ ಫ್ರೆಂಡ್. ಇದೇ ಆಗಿಬಿಡುತ್ತೆ ನೋಡಿ ಫ್ರೆಂಡ್. ಎಲ್ಲ ಮಸಾಲೆ ಹುರ್ಕೊಬಿಟ್ಟೆ. ಈಗ ಅರ್ದು ಬೇಗ ಸಾರು ಮಾಡೋಣ. ಮಧ್ಯಾಹ್ನ ಆಗಿಬಿಡ್ತು ಫ್ರೆಂಡ್. ಇವತ್ತು ನಾನೇ ಡಿಲೇ ಮಾಡಿಬಿಟ್ಟೆ ಸ್ವಲ್ಪ ಕೆಲಸ ಮಾಡಲಿಕ್ಕೂ, ಭಾನುವಾರ ಅಂತ. ಅದಕ್ಕೆ ಇವತ್ತು ಹೊತ್ತಾಗಿಬಿಡ್ತು ನೋಡಿ. ಮಧ್ಯಾಹ್ನ ಆಗಲೇ 2:30 ಆಗಿಬಿಡ್ತು ಊಟ ಮಾಡಲಿಕ್ಕೆ. ಬೇಗ ಸಾರು ಮಾಡಬೇಕಪ್ಪ, ನಮ್ಮ ಮನೆಯವ್ರಿಗೆ ಊಟಕ್ಕೆ ಬಂದುಬಿಡ್ತಾರೆ. ನೋಡಿ ಫ್ರೆಂಡ್, ನಮ್ಮ ಮಟನ್ ಸಾರು ರೆಡಿ ಆಯ್ತು. ಈಗ ಚೆನ್ನಾಗಿ ಕುದಿಯೋವರೆಗೂ ಇದಿರಲಿ. ನೋಡಿ ಯಾವ ಥರ ಹಸಿರಾಗಿದೆ, ಯಾಕಂದರೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೇನಲ್ಲ. ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕಿದರೆ ಚೆನ್ನಾಗದು ಸಾರಿದು. ಬೇಕಿದ್ದರೆ ಒಣ ಮೆಣಸಿನ್ಕಾಯಿ ಪುಡಿನಾದರೂ ಹಾಕ್ಕೋಬೋದು. ನನಗಂತೂ ಹಸಿಮೆಣ್ಸಿನ್ಕಾಯಿನೇ ಇಷ್ಟ, ಅದಕ್ಕೆ ಹುರಿದು ಅದನ್ನೇ ಹಾಕಿದ್ದೇವೆ ಎಣ್ಣೆಯಲ್ಲಿ. ಮಟನ್ ಸಾರಿಗೆ ಅದೇ ಚೆನ್ನಾಗಿ ಕಾಣೋದು ನಮಗೆ. ಚಿಕನ್ ಸಾರಾದರೆ ಒಣ ಮೆಣಸಿನ್ಕಾಯಿ ಪುಡಿ ಹಾಕಿದರೂ ಚೆನ್ನಾಗಾಗುತ್ತೆ ಅದು. ಒಂದು ಸ್ವಲ್ಪ ಚೆನ್ನಾಗಿ ಕುದಿ ಬರಲಿ ಇದು. ಬನ್ನಿ ಫ್ರೆಂಡ್, ನೋಡಿ ಅಡುಗೆ ರೆಡಿ ಆಯ್ತು ನಂದೀಗ. ನೋಡಿ ಮಟನ್ ಸಾರು ರೆಡಿ ಆಯಿತು. ಬಿಸಿ ಅನ್ನ, ಒಂದು ಸ್ವಲ್ಪ ಬೆಳಗ್ಗೆ ಪೂರಿ ಇದ್ವು, ಹಾಗೆ ನಿನ್ನೆ ಸ್ವಲ್ಪ ರೊಟ್ಟಿ ಅದಾವೆ, ಮೆತ್ತಗದಾವೆ ಇನ್ನು.
ಯಾವುದಾದ್ರೂ ನನಗೆ ರೊಟ್ಟಿನೇ ತುಂಬ ಇಷ್ಟ ಫ್ರೆಂಡ್, ಅದಕ್ಕೆ ಸಾರಲ್ಲಿ ರೊಟ್ಟಿ ಚೆನ್ನಾಗಿ ಆಗ್ತಾವಂತ ಇಟ್ಕೊಂಡು ಕುಂತಿದ್ದೆ ತಿನ್ನೋಕ್ಕಾಗಿ. ಇವತ್ತೆಲ್ಲ ಕೆಲಸ ಎಲ್ಲ ಮುಗಿಸ್ಕೊಳ್ಳೋ 3:30 ಆಗಿಬಿಡ್ತು ಫ್ರೆಂಡ್, ಹೊತ್ತಾಗಿಬಿಡ್ತು ಇವತ್ತು ಊಟಕ್ಕೆ. ಶಾಲೆಗೆ ಹೋಗಿ ಬಂದರೆ 2 ಗಂಟೆಗೂ 2:30 ಊಟ ಮಾಡಿಬಿಡ್ತೇನೆ ನಾನು. ಮತ್ತು ಸ್ವಲ್ಪ ಲೇಟೇ ಆಗಿಬಿಡ್ತು. ಎಲ್ಲ ಕ್ಲೀನು ಅದು ಇದು ಅಂತ ಇರುತ್ತಲ್ಲ ಮನೇಲಿ, ಎಲ್ಲ ಕ್ಲೀನ್ ಮಾಡೋವರೆಗೂ ಲೇಟ್ ಆಗಿಬಿಡ್ತು ಫ್ರೆಂಡ್. ಈಗ ಬನ್ನಿ ಫ್ರೆಂಡ್, ಮಟನ್ ಸಾರು ಅನ್ನ ಊಟ ಮಾಡೋಣ. ನಿಮ್ಮದು ಆಗಲೇ ಊಟ ಆಗಿರುತ್ತೆ ಅಂತ ತಿಳಿದಿರ್ತೇನೆ ನಾನು. ತುಂಬ ಲೇಟ್ ಆಗಿಬಿಡ್ತು ಈಗ. ಇಷ್ಟೊತ್ತಿಗೆ ನಿಮ್ಮದೆಲ್ಲ ಊಟ ಆಗಿರುತ್ತೆ ಫ್ರೆಂಡ್. ನೋಡಿರಿ ಫ್ರೆಂಡ್, ಎಲ್ಲ ತರಕಾರಿ ಜೋಡಿಸ್ದೆ ಈಗ ಫ್ರಿಜ್ಜಲ್ಲಿ. ನೋಡಿ, ಹಾಗೆ ಸ್ಪೆಷಲ್ ಇವತ್ತು ಹುಣಸೆ ಹಣ್ಣು ತರಿಸಿದ್ರಿ ಅಪ್ಪ. ಹುಣಸೆ ಹಣ್ಣು ಇದ್ದಿದ್ದಿಲ್ಲ ಮನೆಯಲ್ಲಿ. 1 kg ಹುಣಸೆ ಹಣ್ಣಿದ್ರೆ ಒಂದೂವರೆ ತಿಂಗಳು ಬರುತ್ತೆ ಹೇಳಿ. ನೋಡಿ, ಇದು ನೀರುಳ್ಳಿ ಹೂ ಪಲ್ಯ ಚೆನ್ನಾಗಾಗುತ್ತೆ. ಇದು ಸಿಂಗಡಿ ಹಾಕಿ ಮಾಡ್ಬೇಕು ನೋಡಿರಿ ಫ್ರೆಂಡ್ಸ್. ಇದು ಪಲ್ಯ ಮಾಡಿದರೆ ತುಂಬ ಚೆನ್ನಾಗುತ್ತೆ. ಸಂತೆ ಅಂತೂ ಜೋಡಿಸಿದ್ರಪ್ಪ. ಈ ಕಸ ಹೊಡ್ಕೊಂಡು ಪಾತ್ರೆ ತೆಗೆದ್ರೆ ಆಯ್ತು ಕೆಲಸ. ಭಾನುವಾರ ಅಂತೂ ಬಿಡುವೆ ಆಗಲ್ಲ ಬಿಡ್ರಿ ಫ್ರೆಂಡ್. ನೋಡಿರಿ, ನಾವೆಲ್ಲ ಮನೇಲಿ ಕೆಲಸ ಮಾಡ್ಕೊತೀವಿ, ಇವರೆಲ್ಲ ಆರಾಮ್ ನಿದ್ದೆ ಮಾಡ್ತಾರೆ ನೋಡಿರಿ. ಹಗಲು ಮಲಗ್ತಾನೆ, ರಾತ್ರಿನೂ ಮಲಗ್ತಾನೆ. ಎಷ್ಟು ನಿದ್ದೆ ಸಾಕ್ಯಾನ್ರಿ ಅಪ್ಪ ಇವನು. ಎಕ್ಸಾಮ್ ಹತ್ರ ಇದ್ಕೊಂಡು ಓದೋದು ಬಿಟ್ಟು ಬರೇ ಮಲಗ್ತಾನೆ ನೋಡಿರಿ. ಏನು ಬರಿತಾನೋ ಏನೋ ಅಲ್ಲಿ ನೋಡಿರಿ. ಎಕ್ಸಾಮ್ ಅಂದ್ಬಿಡ್ಲೆ ಹೆಂಗೆ ಕಾಲ ಆಗ್ಲಾಡಿಸ್ತಾನೆ. ಹೆಸ್ರ ಇರ್ಬೋದು, ಹಂಗೆ ನಾಟಕ ಮಾಡ್ತಾನೆ ನೋಡಿರಿ ಇವನು. ನೋಡಿ ಫ್ರೆಂಡ್, ಈಗ ಕಸ ಪಾತ್ರೆ ಎಲ್ಲ ತೊಳೆದಿಟ್ಟೆ. ಈಗ ಒಂದು ಸ್ವಲ್ಪ ಸಪ್ಪು ಐತಲ್ಲ, ಇದನ್ನೆಲ್ಲ ಸೋಸಿ ಕರೆಕ್ಟಾಗಿ ಕವರಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಡ್ತೀನಿ ಫ್ರೆಂಡ್. ವಾರದ ಆದ್ರೇನು 15 ದಿನ ಆದ್ರೇನು ಹಾಗೆ ಫ್ರೆಶ್ ಆಗಿರುತ್ತೆ. ಹಾಗೆ ಇಡೇ ಬಿಟ್ಟರೆ ಒಂಥರ ಕರೆಂಟ್ ಹೋದ್ಮೇಲೆ ಕೊಳ್ತದಂಗೆ ಆಗ್ಬಿಡುತ್ತೆ. ಚೆನ್ನಾಗಿ ಆರಿಸಿ ಕವರಲ್ಲಿ ಹಾಕಿಟ್ರೆ ಚೆನ್ನಾಗಿರ್ತಾವೆ ಫ್ರೆಂಡ್. ಯಾವಾಗ ಬೇಕೋ ಹಾಗೆ ತಗೊಂಡು ಡೈರೆಕ್ಟಾಗಿ ಸಾರು ಪಲ್ಯ ಮಾಡ್ಬೋದು. ಇಲ್ಲ ಅಂದರೆ ಅದನ್ನೆಲ್ಲ ಆರಿಸ್ಕೊತ ಕೂತ್ಕೋಬೇಕು ಫ್ರೆಂಡ್. ಹಾಗೆ ಒಂದು ಸ್ವಲ್ಪ ದ್ರಾಕ್ಷಿ ಹಣ್ಣು ತಂದಾರೆ ತಿನ್ನೋಕ್ಕೆ ನಮ್ಮ ಮನೆಯವರು. ತಿನ್ಕೊಂತ ಕುಂತಿದ್ದೆ. ಇದ್ರಾಗ ಏನೂ ನನಗೊಂದು ಟ್ರಿಕ್ ಬಂತು ನೋಡಿರಿ. ಈಗ ಈ ಥರ ಎಷ್ಟು ಚೆನ್ನಾಗಾಗುತ್ತೆ. ಇದರಲ್ಲೂ ಕೂಡ ಒಂದು ಹಾರ್ಟ್ ಶೇಪ್ನಂತೆ ಮಾಡ್ಬೋದು ನೋಡಿರಿ. ಈ ದ್ರಾಕ್ಷಿ ಹಣ್ಣಲ್ಲಿ ಎಷ್ಟು ಚೆನ್ನಾಗಾಗುತ್ತೆ ಅದು. ನೋಡಿರಿ ಈಗ ನಾನು ಹೇಗೆ ಮಾಡ್ತೀನಿ ಅಂತ. ನೋಡಿ ಫ್ರೆಂಡ್, ನಾನು ಈ ದ್ರಾಕ್ಷಿ ಹಣ್ಣಿನಲ್ಲಿ ಹಾರ್ಟ್ ಥರ ಮಾಡ್ತೀನಿ ನೋಡಿ. ಯಾವ ಥರ ಮಾಡ್ತೀನಿ ಅಂತ. ಎಷ್ಟು ಚೆನ್ನಾಗಿ ಹಾರ್ಟಿನ ಥರ ಶೇಪ್ ಬರುತ್ತೆ. ಈ ಹಣ್ಣು ಇರುತ್ತಲ್ಲ, ಈ ಥರ ಸೈಡ್ ಕೊಯ್ಕೋಬೇಕು ಫ್ರೆಂಡ್. ನೋಡಿ, ಈ ಥರ ಇದೆಯಲ್ಲ ಈಗ ಫೋಲ್ಡಾಗಿ. ನೋಡಿ, ಜೋಡಿಸಿದಾಗ ಎಷ್ಟು ಚೆನ್ನಾಗಿ ಹಾರ್ಟ್ ಶೇಪಲ್ಲಿ ಬರುತ್ತೆ ನೋಡಿ ಫ್ರೆಂಡ್. ನೋಡಿ, ಇದಕ್ಕೆ ಕಡ್ಡಿ ತಗೊಂಡು ಚೂಸ್ತೇನೆ ನೋಡಿ. ಈಗ ನೋಡಿ ಎಷ್ಟು ಚೆನ್ನಾಗಾಯ್ತು ನೋಡಿ. ಮತ್ತೊಂದು ಮಾಡ್ತೇನೆ ಬೇಕಿದ್ರೆ ನೋಡಿ. ನೋಡಿ ಫ್ರೆಂಡ್, ಎಷ್ಟು ಚೆನ್ನಾಗಾಯಿತು. ಈ ಥರ ಚೂಚಬೇಕು ಸಪೋರ್ಟಿಗೆ. ನೋಡಿ ಎಷ್ಟು ಚೆನ್ನಾಗಿ ಶೇಪ್ ಬರುತ್ತೆ ಹಾರ್ಟಿನ ಥರ. ನೋಡಿ, ಇದಕ್ಕೆ ಗೋಬಿ ತಿಂತಾರಲ್ಲ, ಅದ್ರ ಕಡ್ಡಿ ಆದರೆ ತುಂಬ ಚೆನ್ನಾಗಿ ಸಪೋರ್ಟಿವ್ ಆಗಿ ಹಿಡಿಯುತ್ತೆ. ಅದಕ್ಕೆ ಗೋಬಿ ಕಡ್ಡಿನೇ ತುಂಬ ಚೆನ್ನಾಗಿ ಬರುತ್ತೆ. ಅದು ಎಷ್ಟು ಚೆನ್ನಾಗಿ ಹಾರ್ಟಾಗಿ ಬರ್ತಾಯಿದೆ ಇದು ನೋಡಿ. ಒಂದೊಂದು ಹಣ್ಣಲ್ಲಿ ಒಂದೊಂದು ಶೇಪ್ ತೆಗಿಬೋದು ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಾಗಿದ್ದಾವೆ ಇವು. ಹಾರ್ಟಿನ ಥರನೇ ಆಗಿದ್ದಾವೆ ನೋಡಿ ಫ್ರೆಂಡ್ ಇವು. ನಾನು ಸುಮ್ಮನೆ ಕುಂತೆ, ಈ ಥರ ಕೊಯ್ದು ನೋಡಿದೆ, ಚೆನ್ನಾಗಾಯಿತು. ಅದಕ್ಕೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್. ಎಷ್ಟು ಚೆನ್ನಾಗಿದ್ದಾವೆ ನೋಡಿ. ಹೇಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್. ಈ ಹಾರ್ಟ್ ಶೇಪ್ ಚೆನ್ನಾಗಿ ಆಗಿದ್ವೋ ಇಲ್ಲೋ ಅಂತಲೂ ಕೂಡ ತಿಳಿಸಿ ಫ್ರೆಂಡ್. ಎಲ್ಲವೂ ಕೊತ್ತಂಬರಿ ಮೆಂತ್ಯ ಅವೆಲ್ಲ ಆರಿಸಿ ಈ ಥರ ಕವರಲ್ಲಿ ಹಾಕಿಟ್ಟಿದ್ದೀನಿ. ಈಗ ಎತ್ತಿಟ್ಬಿಟ್ರೆ ಕೆಲಸ ಮುಗೀತು ಫ್ರೆಂಡ್. ಸಂಜೆವರೆಗೂ ಆಯಿತು ಬೆಳಗ್ಗಿಂದ ಇವತ್ತು. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆಯಿತು. ಈ ವಿಡಿಯೋದಲ್ಲಿ ನಿಮಗೆ ಏನು ಇಷ್ಟ ಆಯಿತು ಕಮೆಂಟ್ಸಲ್ಲಿ ತಿಳಿಸಿ.
ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ರಿಲೇಷನ್ಗಳಿಗೆ ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಫ್ರೆಂಡ್. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್ ಫ್ರೆಂಡ್.